ಗುಣಾತ್ಮಕ ತರಬೇತಿಗೆ ಹೆಸರಾದ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ವತಿಯಿಂದ GPSTR ವಿವರಣಾತ್ಮಕ ಪತ್ರಿಕೆಯ ತರಗತಿಗೆ ಸ್ವಾಗತ ಸ್ನೇಹಿತರೆ. ಈ ಒಂದು ಅವಧಿಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಬರೆಯುವಲ್ಲಿ ಚೂರು ಗೊಂದಲ ಇರುತ್ತೆ. ಸೊ ಅಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳಿರುತ್ತೆ, ಬರವಣಿಗೆ ತುಂಬಾ ಗ್ಯಾಪ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ವಿವರಣಾತ್ಮಕ ಪತ್ರಿಕೆಯನ್ನ ಹೇಗೆ ವಿಭಿನ್ನ ವಿಧಾನಗಳ ಮೂಲಕ ಅದನ್ನ ಸರಳವಾಗಿಸಿಕೊಂಡು ಕಡಿಮೆ ಸಮಯದಲ್ಲಿ ಎಲ್ಲ ವಿಷಯವನ್ನ ಬರೀಲಿಕ್ಕೆ ನಾವು ಕೆಲವು ವಿಭಿನ್ನ ತಂತ್ರಗಳನ್ನು ಬಳಸಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ತರಗತಿಯನ್ನ ತೆಗೆದುಕೊಳ್ತಾ ಇದ್ದೀನಿ. ಪ್ರಶ್ನೆ ನೇರವಾಗಿ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಪ್ರಶ್ನೆ ಹೀಗಿದೆ. ಸ್ನೇಹಿತರೆ ನೋಡಿ, ಇದು GPSTR 2017ರಲ್ಲಿ ವಿಜ್ಞಾನ ವಿಷಯದಲ್ಲಿ ಕೇಳಿರುವ ಪ್ರಶ್ನೆ. ನೇರವಾಗಿ ಆ ಒಂದು ಪ್ರಶ್ನೆಯನ್ನ ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, GPSTR 2017 ಈ ಒಂದು ಪ್ರಶ್ನೆ ಹೀಗಿದೆ. ವಿಜ್ಞಾನ ವಿಷಯದಲ್ಲಿ ಕೇಳಿರೋದು, ನೇರಳಾತೀತ ವಿಕಿರಣ ಅಲ್ಟ್ರಾ ವೈಲೆಟ್ ರೇಸ್ ನ 2 ಅನ್ವಯಗಳನ್ನ ಬರೆಯಿರಿ ಅಂತ ಕೇಳ್ಯಾರ. ಇದು 2 ಅಂಕ ಕೇಳಿರೋದ್ರಿಂದ 2 ಅನ್ವಯ ಅಂದಲ್ರಿ. ಇದೇ ಪ್ರಶ್ನೆನ ಕೇವಲ ಅನ್ವಯಗಳನ್ನ ಬರೆಯಿರಿ ಅಂತೇಳಿ 4 ಅಂಕ ಕೊಡ್ಬಹುದು. ಅವಾಗ 8 ಅನ್ವಯ ಬರೀಬೇಕಾಗತ್ತೆ, ಅಥವಾ ಅಟ್ಲೀಸ್ಟ್ ಮೋರ್ ದೆನ್ 4 ಬರೀಬೇಕಾಗತ್ತೆ. ಅಂದ್ರೆ ಈ ಪ್ರಶ್ನೆಯನ್ನ ನಾವು 3-4 ಅಂಕದ ಪ್ರಶ್ನೆಗಳಾಗಿ ನಾವು ನೋಡ್ಕೊಂಡ್ಬಿಟ್ರೆ 2 ಅಂಕ ಕೇಳಿದ್ರೆ 2 ಅಂಶ ಅಷ್ಟು ನೆನ್ಪು ಮಾಡ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಈಗ ಇದರ ಅನ್ವಯಗಳನ್ನ ಕೇಳಿದ್ದಾನೆ. ನೇರಳಾತೀತ ವಿಕಿರಣಗಳು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ನೇರವಾಗಿ ಈ ಪಾಯಿಂಟ್ಸ್ ಬಂದ್ಬಿಡ್ತೀನಿ ನಾನು. ಆಮೇಲೆ ಈ ನೇರಳಾತೀತ ವಿಕಿರಣಗಳನ್ನು ಇಟ್ಟುಕೊಂಡು ವಿವರಣಾತ್ಮಕ ಹೇಗೆ, ಅವುಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಕೀವರ್ಡ್ಸ್ ಮೆಥಡ್ ಗಳ ಮೂಲಕ ಹೇಗೆ ವರ್ಡ್ ಗಳನ್ನ ನಾವು ರೆಕ್ಟಿಫೈ ಮಾಡಿ ತೆಗಿಬೇಕು, ಅವುಗಳನ್ನ ಮನನ ವಿಧಾನದ ಮೂಲಕ ನೆನ್ಪಿಟ್ಕೊಳ್ಬೇಕು. ಅಂದ್ರೆ ಇಷ್ಟು ಪ್ರೋಸೆಸ್ ಮಾಡ್ಕೊಂಡು ನೋಡಿದಾಗ ನಮಗೆ ಪರೀಕ್ಷೆಯಲ್ಲಿ ಫ್ಲೋ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಸರಳವಾಗಿ ಬಂದ್ಬಿಡ್ತಾವ. ನಾವು ಅಲ್ಲಿ ಯೋಚನೆ ಮಾಡಿದ್ರೆ ಟೈಮ್ ಹೆಚ್ಚು ತಗೊಳ್ಕೊಳ್ಳುತ್ತೆ. ಈಗ 1ನೇ ಅಂಶ, ನೇರಳಾತೀತ ವಿಕಿರಣಗಳನ್ನ ನೋಡ್ರಿ. ಕೃತಕ ಮತ್ತು ನೈಸರ್ಗಿಕ ರತ್ನಗಳಿಗೆ ಹೆಚ್ಚು ಬೆಲೆ ಇರುತ್ತೆ. ಅವುಗಳನ್ನ ಕೆಲವು ಕೃತಕವಾಗಿ ತಯಾರಿಸಿ ಏನ್ ಮಾಡ್ತಿರ್ತಾರೆ, ಅವು ನ್ಯಾಚುರಲ್ ಆಗಿವೆ ಅಂತ ಹೇಳಿ ಹೆಚ್ಚು ಬೆಲೆ ಮಾರ್ತಿರ್ತಾರೆ. ಹೀಗೆ ಕೃತಕ ನೈಸರ್ಗಿಕ ರತ್ನಗಳನ್ನ ಗುರುತಿಸ್ಲಿಕ್ಕೆ ಇದು ಸಹಕಾರಿಯಾಗಿದೆ. ಹಾಗಾದ್ರೆ 1ನೇದ್ರಲ್ಲಿ ನೀವು ಕೀವರ್ಡ್ ನೆನ್ಪಿಟ್ಕೋಬೇಕು. ಏನಂದ್ರೆ ಗುರುತಿಸಲು. ಏನ್ ಗುರುತಿಸಲು? ಇಲ್ಲಿ ಮತ್ತೆ ಪೂರ್ತಿ ಬರಿಬಾರದು. ಕೃತಕ ಮತ್ತು ನೈಸರ್ಗಿಕ ರತ್ನಗಳನ್ನ ಗುರುತಿಸ್ಲಿಕ್ಕೆ ಇದು ಸಹಕಾರಿಯಾಗಿದೆ, 1ನೇ ಅಂಶ. 2ನೇದ್ದು ಒಂದೇ ಕಾರಕವಾಗಿ, ಸ್ಟೆರಿಲೈಸೇಷನ್ ಅಂತ ಕರಿತೀವಿ. 2ನೇ ಕೀವರ್ಡ್ ಒಂದೇ ಕಾರಕ. ಅಂದ್ರ ಸೊ ನಾವೀಗ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಈಗ ಆಪರೇಷನ್ ಮಾಡ್ತಿರ್ತಾರೆ ಆಸ್ಪತ್ರೆಯಲ್ಲಿ. ಆಪರೇಷನ್ ಮಾಡಿದಾಗ ಆ ಉಪಕರಣಗಳು ಏನಾಗಿರ್ತವೆ, ರೋಗಾಣುಗಳು ಅದಕ್ಕೆ ಅಂಟ್ಕೊಂಡಿರ್ಬಹುದು. ಅವುಗಳನ್ನ ಏನ್ ಮಾಡ್ತಾರೆ, ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು UV ರೇಸ್ ಅನ್ನು ಪಾಸ್ ಮಾಡಿ ಸ್ಟೆರಿಲೈಸ್ ಮಾಡ್ತಾರೆ. ಆ ಮೂಲಕ ಆ ರೋಗಾಣುಗಳನ್ನ ನಾಶವಾಗಬಹುದು. ಹಿಂಗೆ ಸ್ಟೆರಿಲೈಸೇಷನ್ ಮಾಡ್ಲಿಕ್ಕೆ ಈ ಒಂದು ವಿಕಿರಣಗಳನ್ನ ಬಳಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ದೊಡ್ಡ ಮಾಲ್ಗಳಲ್ಲೂ ಸಹ ನೀಲಿ ಬೆಳಕನ್ನ, ಈ ತರಕಾರಿ ಹಣ್ಣುಗಳು ಮಾಡುವಾಗ ನೀಲಿ ಬೆಳಕನ್ನ ಬಿಟ್ಟಿರ್ತಾರೆ. ಅದಕ್ಕೆ ಆ ನೀಲಿ ಬೆಳಕು ಅಂದ್ರೆ ಅದು ಅಲ್ಟ್ರಾ ವೈಲೆಟ್ ರೇಸ್ ಅವು. ಸೊ ಅವು ಈ ಬ್ಯಾಕ್ಟೀರಿಯಾ ನೋಡ್ರಿ, ನಮಗೆ ವಿಘಟನೆ ಉಂಟು ಮಾಡವೆ, ಹಳಸ್ತಾಕ್ ಉಂಟು ಮಾಡವೆ ಅಥವಾ ಕೆಡಿಸುವಂತಹ ಅಂಶಗಳೇ ಬ್ಯಾಕ್ಟೀರಿಯಾ, ಬಿಟ್ರೆ ಶಿಲೀಂಧ್ರ. ವಿಘಟಕಾರಿ ಜೀವಿಗಳು ಅಂತ ಕರಿತೀವಿ ನಾವು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಅವುಗಳ ಬೆಳವಣಿಗೆಯನ್ನ ಇದು ತಗ್ಸಿ ಫ್ರೆಶ್ ಆಗಿರ್ಲಿಕ್ಕೆ ಈ ಒಂದು ರೇಸ್ ಗಳನ್ನ ತರಕಾರಿ ಮತ್ತು ಹಣ್ಣುಗಳ ಮೇಲೆ ಬಿಟ್ಟಿರ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಇದು ಒಂದೇ ಕಾರಕವಾಗಿ ಬಳಸ್ತಾರೆ. 2ನೇ ಅಂಶ. 3ನೇದ್ರಲ್ಲಿ ನೋಡ್ರಿ, ದ್ಯುತಿ ವಿದ್ಯುತ್ ಎಚ್ಚರಿಕೆ ಗಂಟೆ ಅಂತೀವಿ ನಾವು, ಬರ್ಗ್ಲರ್ ಅಲಾರಾಮ್ ಅಂತ. ದ್ಯುತಿ ವಿದ್ಯುತ್ ಎಚ್ಚರಿಕೆ ಗಂಟೆ. ಸೊ ಏನಾದ್ರು ಮನೆ ಹತ್ರ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದು ಏನಾದ್ರು ಟಚ್ ಮಾಡಿದ್ರೆ ಅಂದ್ರೆ ಅಲ್ಲಿ ಏನ್ ಬಂದ್ಬಿಡುತ್ತೆ, ಒಂದು ಅಲಾರಾಮ್ ತರ ಸೌಂಡ್ ಬಂದ್ಬಿಡುತ್ತೆ. ಈ ರೀತಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತೀವಿ. ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೂಲಕ ಇದು ಕೆಲಸ ಮಾಡುತ್ತಿರುತ್ತೆ. ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ಲಿಕ್ಕೆ ಈ ಒಂದು ಕಿರಣಗಳನ್ನ ಬಳಸ್ತಾರೆ. ಹಾಗಾಗಿ ದ್ಯುತಿ ವಿದ್ಯುತ್ ಎಚ್ಚರಿಕೆ ಗಂಟೆ ತಯಾರಿಕೆ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಇನ್ನು ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ವೇಗವರ್ಧಕವಾಗಿ ಆಸ್ ಎ ಕೆಟಲಿಸ್ಟ್ ಆಗಿನೂ ಇದನ್ನ ಬಳಸ್ತಾರೆ. ವೇಗವರ್ಧಕ
ರಾಸಾಯನಿಕ ಕ್ರಿಯೆಯನ್ನ ಶೋಧಿಸುವುದು. ಇನ್ನು ಇದನ್ನ ಚಿಕಿತ್ಸೆಗೆ ಬಳಸ್ತಾರೆ, ಕೆಲವು ರೋಗಗಳಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ. ನೋಡಿ, ನಾನು ಕೀವರ್ಡ್ಸ್ ಗಳನ್ನ ಹೇಗೆ ರೆಕ್ಟಿಫೈ ಮಾಡಕತ್ತೀನಿ ಚೂರ್ ಅವಲೋಕಿಸ್ರಿ. ಮತ್ತೆ ನೀವು ಚಿಕಿತ್ಸೆ ಆದ ತಕ್ಷಣ ಯಾವ ಚಿಕಿತ್ಸೆ, ಕೊನೆ ಪಕ್ಷ ನೀವು ಎಕ್ಸಾಮ್ ನಲ್ಲಿ ರಿಕೆಟ್ಸ್, ಮೂಳೆ ಮುರಿತ, ಚರ್ಮ ರೋಗಗಳಿಗೆ ಚಿಕಿತ್ಸೆಯಲ್ಲಿ ಬಳಕೆ ಮಾಡುವರು. ಎಕ್ಸಾಮ್ ನಲ್ಲಿ ನೀವು 3 ರೋಗ ಬರ್ಲಿಕ್ಕಂದ್ರೆ ಅಟ್ಲೀಸ್ಟ್ ರಿಕೆಟ್ಸ್ ರೋಗಕ್ಕೆ ಚಿಕಿತ್ಸೆಯಾಗಲು ಬಳಸುವರು. ಅಟ್ಲೀಸ್ಟ್ ನಿಮಗೆ ಚಿಕಿತ್ಸೆ ಅಂತ ನೆನಪು ಬಂದ್ರ ಆ ಪದಾರ ಅಟ್ಲೀಸ್ಟ್ ನಿಮಗೆ ಏನಾಗಬೇಕು, ನೆನಪು ಬರಬೇಕು. ಎಸ್, ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಟ್ಯೂಬ್ಲೈಟ್, ಪ್ರತಿದೀಪ್ತಿ ದೀಪ ಅಂತ ಕರಿತೀವಿ ನಾವು. ಈ ಟ್ಯೂಬ್ಲೈಟ್ ಗಳ ಒಂದು ಬೆಳವಣಿಗೆ, ಟ್ಯೂಬ್ಲೈಟ್ ಗಳನ್ನ ತಯಾರಿಸುವಲ್ಲಿ, ಅಭಿವೃದ್ಧಿ ಪಡಿಸುವಲ್ಲಿ ಸಹ ಇವುಗಳನ್ನ ಬಳಸ್ತಾ ಇದ್ದಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ನಮಗೆ ವಿಟಮಿನ್ ಡಿ ಉತ್ಪಾದನೆ, ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದನೆ ಆಗ್ಲಿಕ್ಕೆ ಕಡಿಮೆ ತೀವ್ರತೆಯ, ಈ ವರ್ಡ್ ಇಂಪಾರ್ಟೆಂಟ್. ಈಗ ಸೂರ್ಯನ ಬೆಳಕಿನಲ್ಲಿ ಒಂದು 9%, ಅರೌಂಡ್ 9 to 10% UV ರೇಸ್ ಇರ್ತವೆ. ಸೊ ಅದಕ್ಕೆ ಎಳೆ ಬಿಸಿಲಿಗೆ ಎಳೆ ಮಕ್ಕಳನ್ನ ಹುಡ್ತಾರ, ಅಥವಾ ಎಳೆ ಬಿಸಿಲಿಗೆ ದೇಹವನ್ನು ಒಡ್ಬೇಕಂತಾರ. ಅಂದ್ರೆ ಆ ಎಳೆ ಬಿಸಿಲಿನಲ್ಲಿ ಕಡಿಮೆ ತೀವ್ರತೆಯ UV ರೇಸ್ ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದಲ್ಲಿ ಎರ್ಗೋಸ್ಟಿರಾಲ್ ಅಂತ ಒಂದು ರಾಸಾಯನಿಕ ಇರುತ್ತೆ, ಅದು ಡಿ ವಿಟಮಿನ್ ಅನ್ನ ಉತ್ಪಾದನೆ ಮಾಡುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಡಿ ವಿಟಮಿನ್ ಉತ್ಪಾದನೆ ಮಾಡಲು, ಡಿ ವಿಟಮಿನ್ ತಯಾರಿಸಿಕೊಳ್ಳಲು ಈ UV ರೇಸ್ಗಳು ಸಹಕಾರಿಯಾಗಿವೆ. ಹಾಗಾದ್ರೆ ಇದರಲ್ಲಿ ಕೀವರ್ಡ್ ವಿಟಮಿನ್ ಡಿ ಸ್ನೇಹಿತರೆ. ಹಾಗೆ ನಕಲಿ ನೋಟುಗಳನ್ನ ಪತ್ತೆ ಹಚ್ಚಲಿಕ್ಕೆ ಈ UV ರೇಸ್ ಅನ್ನ ಬಳಸ್ತಾರೆ. ಸೊ ಹೀಗೆ ನಕಲಿ ನೋಟ್ ನೋಡಿ, ಇಷ್ಟು ಅಂಶದಲ್ಲಿ ನಾವು ಇಷ್ಟು ಪದಗಳನ್ನ ತೆಗೆದ್ರ ಅಟ್ಲೀಸ್ಟ್ ಅಷ್ಟು ಪದ ಹೋಗ್ಲಿಲ್ಲ ಅಂದ್ರೆ 2-3 ಮರತ್ರನು ನಿಮ್ ಕೈಯಾಗ ಒಂದ್ 4-5 ಪದ ಅಂತೂ ಇದ್ದೇ ಇರುತ್ತೆ. ಸೊ ಈ ಮೂಲಕ ಇದನ್ನ ನಾವು ಕೀವರ್ಡ್ಸ್ ಮೆಥಡ್ ಅಂತ ಕರಿತೀವಿ. ಉತ್ತರದಲ್ಲಿರುವಂತಹ ಪದಗಳನ್ನ ಏನ್ ಮಾಡ್ಬೇಕು, ರೆಕ್ಟಿಫೈ ಮಾಡಿ ತೆಗಿಬೇಕು, ಆ ಪದಗಳನ್ನ ಪುನರ್ಮನನ ಮಾಡ್ಬೇಕು, ಆ ಮೂಲಕ ಆನ್ಸರ್ ಅನ್ನ ಫ್ರೇಮ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇಷ್ಟು ಪ್ರೋಸೆಸ್ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರಿ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನಮಗೆ ಯಾವುದೇ ಏನಾಗಲ್ಲ, ಆನ್ಸರ್ ಫ್ಲೋ ಅಲ್ಲಿ ಸಮಸ್ಯೆ ಆಗೋದಿಲ್ಲ. ಸೊ ಹೀಗೆ ನಾವು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಸೊ ಹೀಗೆ ನೀವು ವಿವರಣಾತ್ಮಕ ಪತ್ರಿಕೆಯ ಪ್ರತಿ ಒಂದು ಚಾಪ್ಟರ್ ವೈಸ್ ನಿಮಗೆ ಕೀವರ್ಡ್ಸ್ ಮೆಥಡ್ ಮೂಲಕ ಪ್ರಶ್ನೆ ಉತ್ತರ ಮತ್ತು ಕೀವರ್ಡ್ಸ್ ಗಳನ್ನ ಬೇಕು ಅಂತಂದ್ರೆ ನಮ್ಮ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ಒಂದು ಮೊಬೈಲ್ ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಆ ಆಪ್ ನಲ್ಲೂ ಸಹ ಕೆಲವು ಇಂತಹ ತರಗತಿಗಳು ಲಭ್ಯ ಇದಾವೆ. ನಿಮಗೆ ವಿಷಯವಾರು ಓದ್ಬೇಕು ಅಂತಂದ್ರೆ ಅಲ್ಲಿ ಪ್ಲಸ್ ತರಗತಿಗಳು ಇರ್ತವೆ, ಆ ಪ್ಲಸ್ ತರಗತಿಗಳನ್ನು ಸಹ ನೀವು ತೆಗೆದುಕೊಳ್ಬಹುದು. ಇದರ ಸದುಪಯೋಗನ ಪಡಿಸ್ಕೊಳ್ರಿ. ಹಾಗೆ ನೋಡ್ರಿ, ಇದನ್ನ ನಾವು ಒಂದಿಷ್ಟು, ನಾನೀಗ ಅದನ್ನ ವಿವರಣಾತ್ಮಕವಾಗಿ ಹೇಳಿದೆ, ಅಲ್ಲೇ ನಾವು ಇದನ್ನ ಆಬ್ಜೆಕ್ಟಿವ್ ಆಗಿ ಒಂದು ಮ್ಯಾಪಿಂಗ್, ಮೈಂಡ್ ಮ್ಯಾಪಿಂಗ್ ಮೂಲಕ ನಿಮಗೆ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಈ ನೇರಳಾತೀತ ವಿಕಿರಣಗಳ ಮೇಲೆನೆ ಯಾವೆಲ್ಲ ಆಬ್ಜೆಕ್ಟಿವ್ ಪಾಯಿಂಟ್ಸ್, ಆಬ್ಜೆಕ್ಟಿವ್ ಕ್ವಶನ್ಸ್ ಕವರ್ ಆಗಬಹುದು ಅಂತ ನೋಡ್ರಿ. ನಿಮಗೆ ವಿವರಣಾತ್ಮಕವಾಗಿ ಒಂದ್ ಮೆಥಡ್ ಹೇಳಿದೆ, ಕೀವರ್ಡ್ಸ್ ಮೆಥಡ್. ಇಲ್ಲಿ ಆಬ್ಜೆಕ್ಟಿವ್ ಎಲ್ಲೂ ಮಿಸ್ ಆಗಬಾರ್ದು, ಪರ್ಫೆಕ್ಟ್ ನೆನಪಿರ್ಬೇಕು. ಈಸಿ ಮೆಥಡ್ ಅಲ್ಲಿ ನಾವು ರಿವಿಷನ್ ಮಾಡ್ಲಿಕ್ಕೆ ಮೈಂಡ್ ಮ್ಯಾಪಿಂಗ್ ಮೆಥಡ್, ಆಬ್ಜೆಕ್ಟಿವ್ ದಲ್ಲಿ ಮೈಂಡ್ ಮ್ಯಾಪಿಂಗ್ ಮೆಥಡ್, ವಿವರಣಾತ್ಮಕದಲ್ಲಿ ಕೀವರ್ಡ್ಸ್ ಮೆಥಡ್. ಇನ್ನು ಹೀಗೆ ವಿಭಿನ್ನ ತಂತ್ರಗಳ ಮೂಲಕ ಓದಿದಾಗ ನಾವು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. ಈಗ ಇಲ್ಲಿ ಆಬ್ಜೆಕ್ಟಿವ್ ಪ್ರಶ್ನೆಗಳನ್ನ, ನಾನು ಆಬ್ಜೆಕ್ಟಿವ್ ಪಾಯಿಂಟ್ಸ್ ಗಳನ್ನ ನಿಮಗೆ ಡಿಸ್ಕಸ್ ಮಾಡ್ತೀನಿ. ನೇರಳಾತೀತ UV ರೇಸ್ ಅಂತ ಕರಿತೀವಿ. ಈ UV ರೇಸ್ ಕಂಡುಹಿಡಿದವನು ವಿಲ್ ಹೆಲ್ಮ್ ರಿಟ್ಟರ್ ಅಂತ. ವಿಲ್ ಹೆಲ್ಮ್ ರಿಟ್ಟರ್ ಇದನ್ನ ನೀವು 1801 ಏನ್ ಮಾಡ್ಯಾರ, ಕಂಡುಹಿಡಿದಾರ. ರಟ್ಟಿನ ನೆರಳು ಅಂತ ನೆನ್ಪಿಟ್ಕೋರಿ. ರಟ್ಟಿನ ನೆರಳು ನೋಡಿ, ಅಲ್ಲಿ ಟೆಕ್ನಿಕ್ ಮಾಡಿದ್ರೆ ನಮಗೆ ನೆನಪು ಬರುತ್ತೆ. ರಟ್ಟಿನ ನೆರಳು ಅಂದ್ರೆ, ರಟ್ ಅಂದ್ರ ರಿಟ್ಟರ್, ನೆರಳು ಅಂದ್ರ ನೆರಳಾತೀತ ವಿಕಿರಣ. ನೆರಳಾತೀತ ವಿಕಿರಣವನ್ನು ಕಂಡುಹಿಡಿದವ್ರು ಯಾರ್ರಿ? ಎಸ್, ವಿಲ್ ಹೆಲ್ಮ್ ರಿಟ್ಟರ್. ಈ ತರದ ಅಂಶಗಳು ನಮಗೆ ಎಕ್ಸಾಮ್ ಅಲ್ಲಿ ಬಹಳ ಪ್ಲಸ್ ಪಾಯಿಂಟ್. ಯಾಕಂದ್ರೆ 4 ಆಪ್ಷನ್ಸ್ ಇದ್ದಾಗ ಗುರುತಿಸ್ಬೇಕಲ್ಲ, ಹಿಂಗಾಗಿ ಇದು ನಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಎಸ್, ಇನ್ನು ಈ ನೇರಳಾತೀತ ನೀಲಿ ಛಾಯೆ, ನೀಲಿ ಬಣ್ಣವನ್ನು ಹೊಂದಿರುವಂತಹ ಬೆಳಕು ಇದು. ಹಾಗೆ ಇದು ಸೂರ್ಯನಲ್ಲಿ 9 to 10% ಇರುತ್ತೆ. ಸೂರ್ಯನ ಬೆಳಕಿನಲ್ಲಿ ಅತಿ ಹೆಚ್ಚು ನೋಡ್ರಿ, ಅತಿ ಹೆಚ್ಚು ಮೋರ್ ದೆನ್ 60% ಅವಗಿಂಪು ಇನ್ಫ್ರಾರೆಡ್ ರೇಸ್ ಇರ್ತಾವೆ. ಅತಿ ಹೆಚ್ಚು ಸೂರ್ಯನ ಬೆಳಕಿನಲ್ಲಿ ಇನ್ಫ್ರಾರೆಡ್ ಇದ್ರ 9 to 10% ನೆರಳಾತೀತ. ಸೊ ಇದರ ಫ್ರೀಕ್ವೆನ್ಸಿ, ಆವೃತ್ತಿ
10⁻14ರಿಂದ 10⁻16 ಹರ್ಡ್ಜ್, 10⁻14 to 10⁻16 ಹರ್ಡ್ಜ್ ನೋಡ್ರಿ ಆವೃತ್ತಿಯ ಏಕಮಾನ ಹರ್ಡ್ಜ್. ಇನ್ನು ಇದರ ತರಂಗ ದೂರ ವೇವ್ ಲೆಂತ್ 4 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್. ಇಲ್ಲಿ 1 ನ್ಯಾನೋಮೀಟರ್ ಮೀನ್ಸ್ 10⁻⁻9 ಮೀಟರ್. ಅದೇ ಮೈಕ್ರೋನ್ ಅಂತ ಬರುತ್ತೆ, ಮೈಕ್ರೋಮೀಟರ್ ಅಂತ ಬರುತ್ತೆ 10⁻⁻6 ಮೀಟರ್. ಹಾಗೆ ಆಂಗ್ಸ್ಟ್ರಾಮ್ ಅಂತ ಬರುತ್ತೆ, 1 ಆಂಗ್ಸ್ಟ್ರಾಮ್ ಈಕ್ವಲ್ ಟು 10⁻⁻10 ಮೀಟರ್. ತರಂಗ ದೂರವನ್ನ ಯಾವ್ದ್ರಲ್ಲಿ ಯೂಸ್ವಲಿ ಅಳಿತಾರೆ ಅಂದ್ರೆ ಆಂಗ್ಸ್ಟ್ರಾಮ್ ಗಳಲ್ಲಿ. ಈ ಪ್ಲಾಸ್ಟಿಕ್ ನ ಥಿಕ್ನೆಸ್ ಅನ್ನ ಅಳಿಲಿಕ್ಕೆ ಮೈಕ್ರಾನ್ಗಳಲ್ಲಿ, ಥಿಕ್ನೆಸ್ ಅನ್ನ ಮೈಕ್ರಾನ್ಗಳಲ್ಲಿ ಅಳಿತಾರೆ ಸ್ನೇಹಿತರೆ. ಎಸ್, ಇನ್ನು ಇದೇ ನೆರಳಾತೀತ ಕಿರಣಗಳು ಆಗ್ಲೇ ನೋಡಿದ್ವಲ್ಲ ಅನ್ವಯದಲ್ಲಿ, ಕಡಿಮೆ ತೀವ್ರತೆಯ ನೆರಳಾತೀತ ವಿಕಿರಣಗಳು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಅನ್ನ ಉತ್ಪಾದನೆ ಮಾಡ್ತವೆ. ಇಂಪಾರ್ಟೆಂಟ್. ಸೊ ಈ ವಿಟಮಿನ್ ಡಿ ನೋಡಿ ನಮ್ಮ ಚರ್ಮದಲ್ಲಿ ಎರ್ಗೋಸ್ಟಿರಾಲ್ ಎಂಬ ರಾಸಾಯನಿಕ ಇರುತ್ತೆ. ಆ ಕಡಿಮೆ ತೀವ್ರತೆ UV ರೇಸ್ ಬಿದ್ದಾಗ ನಮ್ಮ ಚರ್ಮದಲ್ಲಿ ಏನು ಉತ್ಪತ್ತಿ ಆಗುತ್ತೆ? ವಿಟಮಿನ್ ಡಿ. ಈ ವಿಟಮಿನ್ ಡಿ ಅಂದ ತಕ್ಷಣ ಚರ್ಮದಲ್ಲಿ ಎರ್ಗೋಸ್ಟಿರಾಲ್. ಮತ್ತೆ ಇದಕ್ಕೊಂದು 4-5 ಅಂಶ ನೀವು ನೆನ್ಪಿಟ್ಕೋಬೇಕು. ವಿಟಮಿನ್ ಡಿ ಯ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ನೋಡ್ರಿ ಕ್ಯಾಲ್ಸಿಫೆರಾಲ್. ನಮ್ಮ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಚೆನ್ನಾಗಿತ್ತು ಅಂದ್ರ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಹೀರಿಕೆ ಚೆನ್ನಾಗಾಗುತ್ತೆ. ಕ್ಯಾಲ್ಸಿಯಂ ಹೀರಿಕೆ ಚೆನ್ನಾಗಾಯ್ತು ಅಂದ್ರ ಬೋನ್ಸ್ ಗಳು ಗಟ್ಟಿ ಆಗ್ತವೆ. ಹಾಗಾಗಿ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಸೊ ಇದು ಹಾರ್ಮೋನ್ ರೀತಿ ವರ್ತಿಸುವ ವಿಟಮಿನ್. ಯಾವ ವಿಟಮಿನ್ ಹಾರ್ಮೋನ್ ರೀತಿ ವರ್ತಿಸುತ್ತದೆ? ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆ ಆದ್ರ ನಮ್ಮ ದೇಹಕ್ಕೆ ರಿಕೆಟ್ಸ್, ಆಸ್ಟಿಯೋಮೆಲಾಸಿಸ್, ಆಸ್ಟಿಯೋಫೋರೋಸಿಸ್ ನೋಡಿ ಮೂಳೆ ಸಂಬಂಧಿತ ಕಾಯಿಲೆಗಳಿವು. ರಿಕೆಟ್ಸ್ ಮೆದು ಮೂಳೆ ರೋಗ ಅಂತಾನೆ ಕರೀತಾರೆ. ಮೂಳೆಗಳು ಮೆದು ಆಗೋದು ಯಾಕಂದ್ರೆ ಕ್ಯಾಲ್ಸಿಯಂ ಪ್ರಮಾಣ ಹೀರಿಕೆ ಇದು ಮಾಡುತ್ತೆ. ಇದು ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಂದ್ರೆ ಮೂಳೆಗಳು ಮೃದುತ್ವ ಆಗ್ಬಿಡುತ್ತವೆ. ಇದನ್ನ ರಿಕೆಟ್ಸ್, ಆಸ್ಟಿಯೋಮೆಲಾಸಿಸ್ ನೋಡ್ರಿ. ಅದರಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಬರುವ ಕಾಯಿಲೆ ರಿಕೆಟ್ಸ್. ಸೊ ವಯಸ್ಕರಲ್ಲಿ ಆಸ್ಟಿಯೋಮೆಲಾಸಿಸ್, ಮತ್ತೊಂದು ಆಸ್ಟಿಯೋಫೋರೋಸಿಸ್. ಎಸ್ ಸ್ನೇಹಿತರೆ, ಹಿಂಗ ನೀವು ಒಂದ್ ಅಂಶ ಬಂದ್ರೆ ಅದಕ್ಕೆ ಒಂದ್ 3-4 ಅಂಶ ಕನೆಕ್ಟ್ ಮಾಡ್ಕೊಂತ ಓದಿದ್ರೆ ನಿಮ್ಗೆ ಹೆಚ್ಚು ನೆನಪಿರುತ್ತೆ. ವಿಷಯವನ್ನು ಸಹ ಏನಾಗುತ್ತೆ? ಎನ್ರಿಚ್ ಆಗುತ್ತೆ. ಇನ್ನು ಈ ನೆರಳಾತೀತ ವಿಕಿರಣಗಳು ನಮಗೆ ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಇವು ನಮ್ಮ ದೇಹಕ್ಕೆ ಹೆಚ್ಚು ಚರ್ಮ ಇದಕ್ಕೆ ಒಡ್ಕೊಂಡ್ರೆ ಚರ್ಮದ ಕ್ಯಾನ್ಸರ್ ಬರುತ್ತೆ. ಸೊ ಇದು ನಮ್ಮ ಸಮೋಷ್ಣ ಮಂಡಲ, ನಮ್ಮ ಭೂಮಿಯ ವಾಯುಮಂಡಲದ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಲೇಯರ್ ಐತಿ. ಸ್ಟ್ರಾಟೋಸ್ಫಿಯರ್ ನಲ್ಲಿ ಓಝೋನ್ ಲೇಯರ್. ಈ ಓಝೋನ್ ಲೇಯರ್ ನೆರಳಾತೀತ ವಿಕಿರಣಗಳಿಂದ ರಕ್ಷಣೆಯನ್ನ ಕೊಡುತ್ತೆ. ಸೊ ಓಝೋನ್ ಇದು ಆಮ್ಲಜನಕದ ಒಂದು ಬಹುರೂಪಿ. ಇದರ ಅಣುಸೂತ್ರ O3 ಆಗಿರುತ್ತೆ. ಇದನ್ನ ಚಾರ್ಲ್ಸ್ ಫ್ಯಾಬ್ರೆ ಮತ್ತು ಬೋಯಿನ್ಸ್ ಅನ್ನೋರು ಕಂಡಿದ್ದಾರೆ. ಇದು ವಾಯುಗೋಳದ ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತೆ. ಸೊ ಓಝೋನ್ ರಂಧ್ರ ಉಂಟಾಗ್ಲಿಕ್ಕೆ ಸಾಧ್ಯ ಏನಾಯ್ತು? ಕಂಡು ಬಂತು. ಮೊದಲು ಅಂಟಾರ್ಟಿಕಾ ಖಂಡದ ಮೇಲೆ ಕಂಡು ಬಂತು ರಂಧ್ರ. ಅದನ್ನ ತಪ್ಪಿಸ್ಲಿಕ್ಕೆ ಮ್ಯಾಂಟ್ರಿಯಾಲ್, ಕೆನಡಾ ದೇಶದ ಮ್ಯಾಂಟ್ರಿಯಾಲ್ದಲ್ಲಿ ಏನ್ ಮಾಡ್ತಾರೆ? ಒಂದು ಒಪ್ಪಂದ ಆಗುತ್ತೆ. ಅದು ಸೆಪ್ಟೆಂಬರ್ 16 ಆಗಿರೋದ್ರಿಂದ ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಅಂತ ಆಚರಿಸ್ತಾರೆ. ನೋಡಿ ಒಂದ್ ಅಂಶ ಬಂದ್ರೆ ಅಟ್ಲೀಸ್ಟ್ ಅದಕ್ಕೆ ಕನೆಕ್ಷನ್. ಹೆಚ್ಚು AC ಮತ್ತೆ ರೆಫ್ರಿಜರೇಟರ್, ಏರೋಸಾಲ್ ಗಳನ್ನು ಬಳಸೋದ್ರಿಂದ ಓಝೋನ್ ಏನಾಗುತ್ತೆ? ರಂಧ್ರ ಉಂಟಾಗುತ್ತೆ. ಓಝೋನ್ ಯಾವ ಮಾನಗಳಲ್ಲಿ ಅಳಿತಾರ ಅಂತ ಕೇಳಿದ್ರೆ ಡೋಬ್ಸನ್ ಯೂನಿಟ್, ಡೋಬ್ಸನ್ ಯೂನಿಟ್ ಅಂತೀವಿ. ಸೊ ಹೀಗೆ ನೀವು ಒಂದ್ ಅಂಶ ಇಟ್ಟುಕೊಂಡೇ ಏನ್ ಮಾಡ್ತಾ ಹೋಗೋದು? ಕನೆಕ್ಟ್ ಮಾಡ್ಕೊಂತ ಹೋಗೋದು. ಇಲ್ಲಿ ಅಂಟಾರ್ಟಿಕಾ ಖಂಡ ಅಂತ ಬಂದ ತಕ್ಷಣ ಅಲ್ಲಿ ವಿಜ್ಞಾನಿಗಳ ಸಂಶೋಧನಾ ಕೇಂದ್ರಗಳದವ್ರೆ ಅಲ್ಲಿ. ಸೊ ಅಲ್ಲಿ ಜೀವ ವೈವಿಧ್ಯತೆ ಹೆಚ್ಚಿರೋದ್ರಿಂದ ನಮ್ಮ ಭಾರತದಿಂದ ಮೊದಲು ದಕ್ಷಿಣ ಗಂಗೋತ್ರಿ ಅಂತ 1984 ದಕ್ಷಿಣ ಗಂಗೋತ್ರಿ ಸಂಶೋಧನಾ ಕೇಂದ್ರ. ಆ ನಂತರ 1989ರಲ್ಲಿ ಮೈತ್ರಿ ಅಂತ, ಆಮೇಲೆ ಭಾರತಿ ಅಂತ. ಪ್ರಸ್ತುತ ಭಾರತಿ 2012ರಿಂದ ಏನಾಗಿರ್ತದೆ? ಕೆಲಸ ಮಾಡ್ತಾ ಇದೆ. ಸೊ ಕೊನೆಯದು, ಈ ನೆರಳಾತೀತ ಕಿರಣಗಳು ನಮ್ಮ ದೇಹ ಜಾಸ್ತಿ ನಮ್ಮ ದೇಹ ನೆರಳಾತೀತ ಕಿರಣಗಳಿಗೆ ಉಟ್ಕೊಂಡ್ರೆ ಚರ್ಮದ ಕ್ಯಾನ್ಸರ್ ಜೊತೆಗೆ ನಮ್ಮ ದೇಹದಲ್ಲಿರುವ ಅನುವಂಶೀಯವಾದ DNA ಸಹ ಹಾನಿ ಉಂಟಾಗುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ದೃಗ್ಗೋಚರ ಬೆಳಕು ಪ್ರಿಸಮ್ ಮೂಲಕ ಆದ್ರೆ 7 ಬಣ್ಣ ಆಗುತ್ತೆ. ಇಲ್ಲಿ ವಿಬ್ ಗೈಯಾರ್ ಅಂತ ಕರಿತೀವಿ ನಾವು. ಈ ವಿಬ್ ಗೈಯಾರ್ ನಲ್ಲಿ ರೆಡ್ ಬಣ್ಣ ಹೆಚ್ಚು ತರಂಗ ದೂರ, ಕಡಿಮೆ ತರಂಗ ದೂರ ವೈಲೆಟ್. ಈ ವೈಲೆಟ್ ಗಿಂತ ಕಡಿಮೆ ಆವೃತ್ತಿ ಹೊಂದಿರೋದು
ನೋಡ್ರಿ ನೆರಳಾತೀತ. ಸೊ ಈ ರೆಡ್ ಗಿಂತ ಹೆಚ್ಚು ಬರೋದು ಅವಗೆಂಪು ಬರುತ್ತೆ. ಸೊ ಈ ಕಾರಣಕ್ಕೆ ಮನುಷ್ಯ ನೇರಳ ಬಣ್ಣವನ್ನು ಗುರುತಿಸುವುದಕ್ಕಿಂತ ಹೆಚ್ಚು ಆವರ್ತನ ಹೊಂದಿರುವ ಕಿರಣಗಳು, ಅದಕ್ಕೆ ಒಂದು ಹೆಸರು ನೆರಳಾತೀತ ಅಂತ ಬಳಸ್ತೀವಿ ನಾವು. ಎಸ್, ಇನ್ನು ನಮ್ಮ ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳು ನ್ಯೂಟನ್ ಅವರು ನಿರೂಪಿಸಿದ್ದಾರೆ. ನ್ಯೂಟನ್ ಚಕ್ರದ ಮೂಲಕ ಅದನ್ನ ಅವರು ಡಿಫೈನ್ ಮಾಡ್ಯಾರ. ಈ ಬಿಳಿ ಬೆಳಕಿನಲ್ಲಿ 3 ಪ್ರಮುಖ ಪ್ರಾಥಮಿಕ ಬಣ್ಣಗಳು GRB ತುಪ್ಪ, ಗ್ರೀನ್, ರೆಡ್, ಬ್ಲೂ, ಹಸಿರು, ಕೆಂಪು ಮತ್ತು ನೀಲಿ ಬಣ್ಣ. ಹೀಗೆ ಬಣ್ಣಗಳ ಮೇಲೆನೆ ಮತ್ತೆ ನಾವು ಹೆಚ್ಚು ಮಾತಾಡ್ತಾ ಹೋಗ್ಬಹುದು. ನೋಡ್ರಿ, ನೆರಳಾತೀತ ಕಿರಣಗಳ ಅನ್ವಯಗಳನ್ನ ವಿವರಣಾತ್ಮಕ ನೋಡಿದ್ವಿ. ಸೊ ಆ ನಂತರದಲ್ಲಿ ಇದನ್ನ ಅಬ್ಜೆಕ್ಟಿವ್ ಆಗಿ ಮೈಂಡ್ ಮ್ಯಾಪಿಂಗ್ ವಿಧಾನ ನೋಡಿದ್ವಿ. ಹಾಗೆ ಇದರ ಮೇಲೆ ಹೀಗೆ ಒಂದ್ 4-5 ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನು ಒಂಚೂರು ನೋಡ್ಬಿಡೋಣ. MCQs. ಎಸ್, ಒಂದೇ ಪ್ರಶ್ನೆ ನೋಡ್ರಿ, ಮಾನವನ ಚರ್ಮ ಸೂರ್ಯನ ನೆರಳಾತೀತ ಕಿರಣಗಳಿಗೆ ಒಡ್ಡಿಕೊಂಡಾಗ ಸೊ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ರೆ, ನೋ ಡೌಟ್ ಈಗ ಹೇಳಿದ್ವಿ ವಿಟಮಿನ್ ಡಿ. ಇದು ಮಾನವನ ಚರ್ಮದ ಮೇಲೆ ಬಿದ್ದಾಗ ಚರ್ಮದಲ್ಲಿರುವ ಎರ್ಗೋಸ್ಟಿರಾಲ್ ಯಾವ ರಾಸಾಯನಿಕ ಅಂತ ಕೇಳಬಹುದು. ಎರ್ಗೋಸ್ಟಿರಾಲ್ ರಾಸಾಯನಿಕ ವಿಟಮಿನ್ ಡಿ ಉತ್ಪತ್ತಿಗೆ ಸಹಕಾರಿ. ಇದು ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ? ಎಸ್, ಕ್ಯಾಲ್ಸಿಯಂ ಹೀರಿಕೆ ಮಾಡುತ್ತೆ. ಅದಕ್ಕೆ ಕ್ಯಾಲ್ಸಿಯಂ ಹೀರಿಕೆ ಮಾಡೋದ್ರಿಂದನೇ ಕ್ಯಾಲ್ಸಿಫೆರಾಲ್, ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಸೂರ್ಯನ ಬೆಳಕು ಇದನ್ನ ಉತ್ಪತ್ತಿ ಮಾಡೋದ್ರಿಂದ ಇದಕ್ಕೆ ಸನ್ಶೈನ್ ವಿಟಮಿನ್ ಅಂತ ಕರೀತಾರೆ. ಸೂರ್ಯ ರಶ್ಮಿ ಜೀವಸತ್ವ. ಎಸ್ ಸ್ನೇಹಿತರೆ, ಅಂದ್ರೆ ಒಂದ್ ಅಂಶ ಬಂದ್ರೆ ಈ ಮೂರ್ನಾಲ್ಕು ನೀವು ಕವರ್ ಮಾಡ್ಕೊಂಡ್ಬಿಟ್ರೆ ಹೆಚ್ಚು ವಿಷಯ ಸಿಗುತ್ತೆ. ಇನ್ನು ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸಾ ಉಪಕರಣ, ಸೂಕ್ಷ್ಮ ಜೀವಿಗಳನ್ನ ಮುಕ್ತಗೊಳಿಸಲು ಸ್ಟೆರಿಲೈಸೇಷನ್ ಅಂತೀವಿ. ವಲ್ಯಕಾರಕ ಯಾವ ವಿಕಿರಣಗಳನ್ನ ಬಳಸಲಾಗುತ್ತೆ? ಎಸ್, ಈಗ ನೋಡಿವಿ ಏನು ನೆರಳಾತೀತ ವಿಕಿರಣಗಳು. ಇನ್ನು ಪ್ರಶ್ನೆ 3ನೇ ಪ್ರಶ್ನೆ, ಬ್ಯಾಂಕ್ಗಳಲ್ಲಿ ನಕಲಿ ನೋಟ್. ನೋಡ್ರಿ, ಎಲ್ಲಾ ಪ್ರಶ್ನೆಗಳನ್ನ ನಾನು ನೆರಳಾತೀತ ವಿಕಿರಣಗಳ ಮೇಲೆ ತೆಗೆದುಕೊಂಡಿದ್ದೀನಿ. ಒಂದ್ಸರಿ ಇದನ್ನ ತಗೊಂಡು ಈ ಏರಿಯಾದಲ್ಲಿ ಕ್ವಶನ್ ನೋಡ್ಕೊಂಡ್ಬಿಟ್ರ ನಿಮಗೆ ಕ್ವಶನ್ ಓದೋದಾದ್ಮೇಲೆ ಉತ್ತರ ಗೊತ್ತಾಗ್ಬಿಡುತ್ತೆ. ಇಷ್ಟು ಪ್ರೋಸೆಸ್ ಆಗ್ಬೇಕು ಒಂದು ವಿಷಯದ ಮೇಲೆ. ನಕಲಿ ನೋಟುಗಳನ್ನ ಅಧಿಕೃತ ದಾಖಲೆಗಳನ್ನ ಪತ್ತೆ ಹಚ್ಚಲಿಕ್ಕೆ ಯಾವ ವಿಕಿರಣಗಳು? ಎಸ್, ಅದರಲ್ಲೂ ಸ್ವಲ್ಪ ತಿಳುವಳಿಕಾತ್ಮಕ ಪ್ರಶ್ನೆಗಳೇ ನೋಡ್ರಿ. ಅವು ನೋಟಿನ ಬಣ್ಣವನ್ನು ಬದಲಾಯಿಸುತ್ತವೆ. ಅವುಗಳು ಶಾಖದಿಂದ ನೋಟು ಒಣಗುತ್ತದೆ. ಅಸಲಿ ನೋಟಿನ ಮೇಲಿರುವ ಫ್ಲೋರೋಸೆಂಟ್ ಗುರುತುಗಳ ಮೂಲಕ UV ಬೆಳಕು ಹೊಳೆಯುತ್ತದೆ. ಇದೇ ಉತ್ತರ. ಅಂದ್ರೆ ಒರಿಜಿನಲ್ ನೋಟುಗಳಲ್ಲಿ ಫ್ಲೋರಸೆಂಟ್ ನ ಎಳೆಯಾದ ಗುರುತಿರ್ತವೆ. ಅದಕ್ಕೆ ಅದೇನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ, ಹೆಚ್ಚು ಹೊಳೆಯುತ್ತೆ. ಆ ಮೂಲಕ ಅಸಲಿ ನಮ್ ನೋಡ್ರಿ ಅಲ್ಲೇ ನಕಲಿ ನೋಟ್ ಇದ್ದಾಗ ಅದೆಲ್ಲ ಡಿಮ್ ಇರುತ್ತೆ. ಸೊ ಅದ್ರ ಮೇಲೆ ಏನ್ ಮಾಡ್ಬೋದು? ನಾವು ಕಂಡುಹಿಡಿಬಹುದು. ಇವು ನೋಟಿನ ಮೇಲಿರುವ ಬ್ಯಾಕ್ಟೀರಿಯಾ ಕೊಲ್ಲುತ್ತೆ. ಅಲ್ಲ, ತಪ್ಪು. ಸೊ ಇಲ್ಲಿ ನಕಲಿ ನೋಟು ಗುರುತು ಮಾಡಕ್ ಏನಂದ್ರೆ ಫ್ಲೋರಸೆಂಟ್ ಗುರುತುಗಳ ಮೂಲಕ ಬೆಳಕನ್ನ ಹೊಳೆಯುವಂತೆ ಮಾಡುತ್ತೆ. ಹಾಗೆ ಪ್ರಶ್ನೆ 4, ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳಲ್ಲಿ. ಸೊ ನೋಡ್ರಿ, ನಿಮಗೆ ಗೊತ್ತಿರ್ಬೇಕು UV RO ಪ್ಲಾಂಟ್ಸ್ ಅಂತ ಬಂದವು. UV ರೇಸ್ ಅನ್ನು ಇಟ್ಕೊಂಡು RO ಪ್ಲಾಂಟ್ಸ್. ಸೊ ಇದ್ರಲ್ಲಿ ಏನ್ ಮಾಡುತ್ತೆ ಅಂತ ಕೇಳ್ಯಾರ. UV ಕಿರಣಗಳ ಪಾತ್ರ ಏನು ಅಂದ್ರೆ ನೀರಿನ ರುಚಿಗೆ ಸಂಬಂಧಪಟ್ಟದ್ದಲ್ಲ. ನೀರಿನಲ್ಲಿರುವ ಹಾನಿಕಾರಕ ರೋಗಾಣುಗಳನ್ನ ಕೊಲ್ಲುವುದು ಇರಬಹುದು. ನೀರಿನಲ್ಲಿರುವ ಲವಣಗಳನ್ನ ತೆಗೆದುಹಾಕುವುದು ಅಲ್ಲ. ತಂಪಾಗಿಸುವುದು ಅಲ್ಲ. ಸೊ ಇದು ನೀರಿನಲ್ಲಿರುವ ರೋಗಾಣುಗಳನ್ನ ಏನ್ ಮಾಡತ್ರಿ? ಇದು ಕೊಲ್ಲುತ್ತೆ. ಹಾಗಾಗಿ ಇದನ್ನ ನೀರಿನ ಶುದ್ಧೀಕರಣದಲ್ಲೂ ಸಹ ಬಳಸ್ತಾರೆ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ 5ನೇದು, ನೆರಳಾತೀತ ವಿಕಿರಣಗಳಿಗೆ ದೀರ್ಘಕಾಲ ಒಡ್ಡಿಕೊಳ್ಳುವುದರಿಂದ ಏನ್ ಗಂಭೀರ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಆಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಚರ್ಮದ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ ಉಂಟಾಗುತ್ತೆ. ಹೆಚ್ಚು ಅತಿ ನೆರಳಾತೀತ ಅಲ್ಟ್ರಾ ವೈಲೆಟ್ ರೇಸ್. ನೋಡಿ, ಕಡಿಮೆ ತೀವ್ರತೆಯ ನೆರಳಾತೀತ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಕೊಡಬಹುದು. ಆದ್ರೆ ಅತಿ ಹೆಚ್ಚು ನೆರಳಾತೀತ ವಿಕಿರಣಗಳು ನಮಗೆ ಚರ್ಮದ ಕ್ಯಾನ್ಸರ್ ಅನ್ನ ಉಂಟು ಮಾಡ್ತಾವ. ಇನ್ನು ಭೂಮಿಯನ್ನ ಸೂರ್ಯನ ಹಾನಿಕಾರಕ UV ವಿಕಿರಣಗಳಿಂದ ರಕ್ಷಿಸುವ ಪದರ, ಲೇಯರ್, ಆಲ್ರೆಡಿ ನಿಮಗೆ ಮಾತಾಡಿದ್ದೀನಿ. ಹೈಡ್ರೋಸ್ಫಿಯರ್, ಓಝೋನ್ ಪದರ, ಓಝೋನ್. ಸೊ ಓಝೋನ್ ಬಗ್ಗೆ ಈಗ ನಿಮಗೆ 4-5 ಅಂಶಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ನಮಗೆ ಹಾನಿಕಾರಕ UV ರೇಸ್ ಗಳಿಂದ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಎಸ್, ಇವಿಷ್ಟು ಪ್ರಶ್ನೆಗಳು ನೆರಳಾತೀತ ವಿಕಿರಣಗಳಿಗೆ ಸಂಬಂಧಪಟ್ಟಿದೆ. ನೋಡ್ರಿ, ಈ ಸೆಷನ್ ಅಲ್ಲಿ ಫಸ್ಟ್ ನೆರಳಾತೀತ ವಿಕಿರಣ, ಅದರ ವಿವರಣಾತ್ಮಕ ಅಂಶ, ನೆಕ್ಸ್ಟ್ ಅದ್ರ ಮೇಲಿನ ಆಬ್ಜೆಕ್ಟಿವ್ ಮೈಂಡ್ ಮ್ಯಾಪಿಂಗ್ ನೋಡಿದ್ವಿ. ಅದ್ರ ಮೇಲಿನ ನಾವು ಒಂದಿಷ್ಟು MCQs ನೋಡಿದ್ವಿ. ಇಷ್ಟಕ್ಕ ಕಂಪ್ಲೀಟ್ ನೀವು GPSTR ಗೆ 100 ಮಾರ್ಕ್ಸ್ ನಲ್ಲಾರು ಬರ್ಲಿ, 50 ಮಾರ್ಕ್ಸ್ ಆಬ್ಜೆಕ್ಟಿವ್ ದಲ್ಲಾದ್ರೂ ಬರ್ಲಿ, ಈವನ್ ಆಲ್ಸೋ GK ದಲ್ಲೂ ಬರ್ತಾವೆ. GK ದಲ್ಲಾದ್ರೂ ಬರ್ಲಿ. ಸೊ ಹೀಗೆ ನೀವು ಒಂದು ಟಾಪಿಕ್ ಅನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಾಗ ಹೆಚ್ಚು ಅಂಕವನ್ನ ಗಳಿಸಬಹುದು. ಈ ವಿಧಾನದಲ್ಲಿನೇ ಎಲ್ಲಾ ಟಾಪಿಕ್ ಗಳನ್ನ ನೀವು
ಪ್ರಶ್ನೆ ಎಲ್ಲಾ ಟಾಪಿಕ್ ಗಳನ್ನ ಇದೇ ಕೀವರ್ಡ್ಸ್ ಮೆಥಡ್ ಮೈಂಡ್ ಮ್ಯಾಪಿಂಗ್ ವಿಧಾನ ಮೂಲಕ ನಮಗೆ ತರಗತಿ ಬೇಕಾಗ್ಲಿಕ್ಕೆ ನೀವು ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಅದರಲ್ಲಿರುವಂತಹ ಪ್ಲಸ್ ತರಗತಿಗಳನ್ನ ತೆಗೆದುಕೊಂಡು ಇದರ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.